ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಇವಾಗ ನನಗೆ 35 ವೀಕ್ಸು. ಇವಾಗ ಸ್ವಲ್ಪ ಕಷ್ಟನೇ ಆಗುತ್ತೆ ಎಲ್ಲ ಕೆಲಸ ಮಾಡ್ಕೊಳಕ್ಕೆ. ಅದಕ್ಕೆ ಅಜ್ಜಿ ಊರಿಂದ ಬಂದಿದ್ದಾರೆ. ಬೆಳಿಗ್ಗೆ ಎದ್ದು ನನ್ನ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊತೀನಿ. ನನಗೆ ಫಸ್ಟು ಸಿ ಸೆಕ್ಷನ್ ಆಗಿರೋದ್ರಿಂದ ಮತ್ತು ಜಾಸ್ತಿ ಗ್ಯಾಪು ಇಲ್ಲದೆ ಇರೋದ್ರಿಂದ ಎರಡನೇದು ಸಿ ಸೆಕ್ಷನ್ನೇ ಮಾಡಬೇಕಾಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಇನ್ನು ಬೆಳಿಗ್ಗೆ ತಿಂಡಿಗೆ ಮೆಂತೆ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಒಂದು 3 ಸ್ಪೂನ್ ಆಗೋಷ್ಟು ಮೆಂತೆನ ಹುರ್ಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಲೋಟ ಆಗೋಷ್ಟು ಅಕ್ಕಿ ಮತ್ತು ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಒಂದು 3ರಿಂದ 4 ವಿಷಲ್ ಹೊಡಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಅದನ್ನು ಕುದಿಸಿ ಅದಕ್ಕೆ ಬೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಆಗೋಯ್ತು. ನಾನಿಲ್ಲಿ ಅರೋಮ ಸ್ವಲ್ಪ ಚೆನ್ನಾಗಿರಲಿ ಅಂತ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ನೀವು ಇದಕ್ಕೆ ಜೀರಿಗೆ, ಏಲಕ್ಕಿ ಮತ್ತು ಅರಿಶಿಣದ ಎಲೆ ಬರುತ್ತಲ್ಲ ಅದನ್ನು ಬೇಕಾದರೂ ಸೇರಿಸ್ಕೊಬೋದು. ಅದಿದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 4-5 ವಿಷಲ್ ಹೊಡ್ಸಿದ್ಮೇಲೆ ಈ ರೀತಿ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂಚೂರು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ರೆ ಆಯಿತು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು. ಇದು ಬಾಣಂತಿಯರಿಗೂ ಕೊಡ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ತಿಂದ್ರೂ ಒಳ್ಳೆಯದು. ತುಂಬ ತಂಪು, ಮೆಂತ್ಯ ಆಗಿರೋದ್ರಿಂದ ದೇಹಕ್ಕೆ ತುಂಬ ತಂಪಾಗಿರುತ್ತೆ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಫಸ್ಟು ಸ್ನಾನ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿನ ಮಾಡೋದು ನಾನು. ಮತ್ತು ತಿಂಡಿಗೆ ಬೆಳಿಗ್ಗೆ ಏನಾದರೂ ಒಂದು ಸ್ವಲ್ಪ ಪ್ರೋಟೀನ್ ಅಂತ ಇಟ್ಕೊಂಡಿರ್ತೀನಿ. ಇವತ್ತೇನು ಇಟ್ಕೊಂಡಿಲ್ಲ, ಇದು ಅಷ್ಟೇ ಆಯಿತು, ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳಿ ಫಸ್ಟ್ ನನ್ನ ಮಗಳಿಗೆ ತಿಂಡಿನ ಕೊಟ್ಬಿಡ್ತೀನಿ. ನಾನೇನು ತಿನ್ನಿಸ್ಬೇಕು ಅಂತ ಇಲ್ಲ, ಅವಳೇ ಆರಾಮಾಗಿ ತಿನ್ಕೊತಾಳೆ. ಇನ್ನು ನಂದು ಸ್ನಾನ ಆಗಿ ಪೂಜೆ ಆಗಿ ಇವತ್ತು ತಿಂಡಿನೂ ಮಾಡಿಕೊಂಡೆ. ಇನ್ನು ಸ್ವಲ್ಪ ತಲೆ ಎಲ್ಲ ಹಾಗೆ ಹಸಿ ಹಸಿ ಇರುತ್ತಲ್ಲ ಅದನ್ನೆಲ್ಲ ಒಣಗಿಸ್ಕೊಂಡ್ಬಿಟ್ಟು ನನ್ನ ಮಗಳನ್ನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಅವಳಿಗೆ ಮೀಶೋಯಿಂದ ಒಂದು ಟಾಯ್ನ ತರಿಸಿದ್ದೆ. ಇದರಲ್ಲಿ ABCD, ಆ್ಯನಿಮಲ್ಸು ಮತ್ತು ವರ್ಡ್ಸು ಎಲ್ಲದೂ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ನಿಮ್ಮ ಮಗು ಏನಾದರೂ ಫೋನಿಗೆ ಅಡಿಕ್ಟ್ ಆಗಿತ್ತು ಅಂತ ಹೇಳಿದರೆ ಈ ಪ್ರಾಡಕ್ಟು ತೊಗೋಬೋದು. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ.